ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಅಧಿಕಾರವನ್ನ ಪೂರ್ಣಗೊಳಿಸಿದೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಣ ರಾಜಕಾರಣ ಇದೆಯಲ್ಲ, ಅದು ಮತ್ತಷ್ಟು ಉಲ್ಬಣಗೊಳ್ತಾ ಇದೆ. ಹಾಗಾಗಿ ಹೈಕಮಾಂಡ್ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ. ಆಡಳಿತಾರೂಢ ಪಕ್ಷದ ಗುಂಪು ಜಗಳವನ್ನ ಬೀದಿಗೆ ತರುವಂತೆ ಮಾಡಿಬಿಟ್ಟಿದೆ. ಈಗ ಏಟು ಎದುರೇಟು ಅನ್ನುವಂಥ ಪರಿಸ್ಥಿತಿ. ಸಿಎಂ ಹುದ್ದೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣದಿಂದ ಒತ್ತಡ ಏರಲಾಗ್ತಾ ಇದೆ. ಕೇವಲ ಒಬ್ಬರ ಬಣ ಅಲ್ಲ, ಸಿಎಂ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಬಣದಿಂದಲೂ ಕೂಡ. ಆದರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷವೂ ನಾನೇ ಸಿಎಂ ಅಂತ. ಕಾಂಗ್ರೆಸ್ ಕ್ರಾಂತಿ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಂತ ಕಾಣಿಸ್ತಾ ಇದೆ. ಹಾಗಾಗಿ ಖರ್ಗೆ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ, ಸಿಎಂ ಕೂಡ ಹೇಳ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ಧಾರ ಏನಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಖರ್ಗೆ ಅವರ ನಿವಾಸದಲ್ಲಿ. ಇವತ್ತು ಸಂಜೆ ಸಿಎಂ ಆಪ್ತ ಸಚಿವರಿಂದಲೂ ಕೂಡ ಖರ್ಗೆ ಅವರನ್ನ ಭೇಟಿಯಾಗೋ ಸಾಧ್ಯತೆಯೂ ಕೂಡ ಇದೆ. ಗುಂಪುಗಾರಿಕೆ ನಡೀತಾ ಇದೆ ಪ್ರಮುಖವಾಗಿ ಇಲ್ಲಿ. ಹಾಗಾಗಿ ಆ ಗುಂಪುಗಾರಿಕೆಯನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಮೇಲೆ ಒತ್ತಡವಿರುವ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಆಗುತ್ತೋ ಇಲ್ಲವೋ ಸೆಕೆಂಡ್ರಿ, ಬಟ್ ರಾಜ್ಯದಲ್ಲಿ ಶಾಸಕರ ಬಣ ಸೃಷ್ಟಿಯಾಗಿರೋದು, ಜೊತೆಗೆ ಗುಂಪುಗಾರಿಕೆ ಆಗ್ತಾ ಇರೋದು, ಗುಂಪು ಸೇರಿಕೊಂಡು ಅಲ್ಲಲ್ಲಿ ಮೀಟಿಂಗ್ ಮಾಡೋದು, ಡೆಲ್ಲಿಗೆ ಹೋಗೋದು ಆಗ್ತಾ ಇರೋದ್ರಿಂದಾಗಿ ಇದು ಬೇರೆ ರೀತಿಯ ಸಂದೇಶಗಳನ್ನು ರವಾನೆ ಮಾಡಿದಂತಾಗ್ತಾ ಇದೆ. ಪಕ್ಷಕ್ಕೆ ಮುಜುಗರ ತಂದೊಡ್ಡುವಂಥ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಅದನ್ನ ಹೆಂಗಾದರೂ ಮಾಡಿ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಶಾಸಕರು ಖರ್ಗೆ ಅವರನ್ನ ಭೇಟಿ ಮಾಡಿ ಅದರ ಬಗ್ಗೆ ಒತ್ತಡ ಹೇರುವ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಬೆಂಗಳೂರಿನಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಲಿಕ್ಕಿದ್ದಾರೆ ಅನ್ನೋ ಮಾತಿದೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ. ಆದರೆ ಸಿಎಂ ಡಿಸಿಎಂ ಏನು ಹೇಳ್ತಿದ್ದಾರೆ, ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ಅಂತಿಮ ಅಂತಂದ್ರೂ ಕೂಡ ಸಿಎಂ ಓದಲ್ಲಿ ಬಂದಲ್ಲಿ 5 ವರ್ಷ ನಾನೇ ಸಿಎಂ, ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಪವರ್ ಸೆಂಟರ್ ಆಗಿ ಬದಲಾಗಿದೆ ಈಗ ಖರ್ಗೆ ಅವರ ನಿವಾಸ. ಇದೇ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿದ್ದಾರೆ. ರೂಪೇಶ್, ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಬೆಂಗಳೂರಿನಲ್ಲಿ ರಾಜ್ಯ ರಾಜಕೀಯದ ಒಂದು ರೀತಿಯಾಗಿ ಆಟ ಮೇಲಾಟಗಳೆಲ್ಲವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಸೊ ಹಾಗಾಗಿ ಈ ವಿಚಾರ ಯಾವ ಹಂತಕ್ಕೆ ಹೋಗಬಹುದು ಅಂತ? ಶರತ್, ಇವತ್ತು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ ಎಲ್ಲಾ ಚರ್ಚೆಗೂ ಕೂಡ ಬ್ರೇಕ್ ಹಾಕುವಂತ ಕಾಲ ಬಂದಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಯಾವ ರೀತಿ ವಾತಾವರಣ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಡಿಕೆ ಬಣ ದೊಡ್ಡ ಮಟ್ಟಿಗೆ ಕಸರತ್ತನ್ನು ಮಾಡೋ ಮೂಲಕವಾಗಿ ಇಲ್ಲಿ ಡೈಲಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಮಾಡೇ ಬಿಡ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೀಕೆಗೆ ಅಥವಾ ಯಾವುದೇ ರೀತಿ ರಾಜಕೀಯ ಲೆಕ್ಕಾಚಾರಗಳ ಅವಕಾಶ ಮಾಡಿಕೊಡದಂತೆ ಖರ್ಗೆ ಯಾರನ್ನೂ ಕೂಡ ಭೇಟಿ ಆಗದೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಬರ್ತೀನಿ ಅಂತೇಳಿ ಹೇಳೋದ್ರ ಮೂಲಕವಾಗಿ ಚರ್ಚೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿದ್ರು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು. ಎಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ, ನಾಯಕತ್ವ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ವದಂತಿಗೆ ಯಾರೂ ಕೂಡ ಕಿವಿಗೊಡಬಾರದು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಮುಖವಾಗಿ ಇವತ್ತಿನ ಚರ್ಚೆ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಹೇಳೋದೇನಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಅಪ್ರೂವಲ್ ಅಂತ ತೆಗೆದುಕೊಳ್ಳಿಕ್ಕೆ ಹೋಗ್ತೇನೆ ಅಂತೇಳಿ. ಆದ್ರೆ ಕೇವಲ ಅದಕ್ಕೆ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಿರೋದಲ್ಲ, ನಾಯಕತ್ವ ಬದಲಾವಣೆಯೂ ಕೂಡ ಒಂದು ಕ್ಲಾರಿಟಿ ತೆಗೆದುಕೊಂಡು ಬರಬೇಕು. ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಹೀಗಾಗಿ ಹೈಕಮಾಂಡ್ ಕೂಡ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿದೆ. ಅದ್ರ ನಡುವೆ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಭೇಟಿ ಮಾಡೋದು, ಒಂದಿಷ್ಟು ಗೊಂದಲ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಇದಕ್ಕೆಲ್ಲದೂ ಕೂಡ ಫುಲ್ ಸ್ಟಾಪ್ ಅನ್ನು ಹಾಕಬೇಕು, ನಾಯಕತ್ವ ಬದಲಾವಣೆ ಇದೆಯಾ ಇಲ್ಲ ಅನ್ನೋದನ್ನ ಹೇಳಬೇಕು ಅಂತೇಳಿ ಖಡಕ್ ಆಗಿರತಕ್ಕಂಥ ಸಂದೇಶವನ್ನು ರವಾನಿಸಬೇಕು. ಇದಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನೀವೇ ಒಂದು ಇದೆಲ್ಲ ಚರ್ಚೆಗೆ ತಿಲಾಂಜಲಿ ಹಾಕಬೇಕು ಅಂತೇಳಿ ಈಗ ಹೇಳೋರಿದ್ದಾರೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಭೇಟಿ ಬಳಿಕ ಒಂದು ನಿರ್ಧಾರ ಬರುತ್ತೆ. ಯಾಕಂತ ಹೇಳಿದ್ರೆ ಏನೇನಾಗಬಹುದು ಅಂತೇಳಿ ಸಿಎಂ ಬೆಂಬಲಿ ಇವರು ಕೂಡ ಒಂದಿಷ್ಟು ಆತಂಕಗಳಿದೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗಳು ಏನೇನಾಗಬಹುದು, ಹೈಕಮಾಂಡ್ ಒಂದು ಸಂದೇಶವನ್ನು ರವಾನಿಸಬಹುದು ಅನ್ನೋ ಚರ್ಚೆಗಳು ಇದೇ ಇರುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕ ಇವತ್ತೇನು ಹೇಳ್ತಾರೆ ಅನ್ನೋದ್ರ ಮೇಲೆ ರಾಜ್ಯ ನಾಯಕರ ಭವಿಷ್ಯ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭವಿಷ್ಯ, ಅದೇ ರೀತಿ ಡಿಕೆ ಶಿವಕುಮಾರ್ ಭವಿಷ್ಯ ನಿಂತಿದೆ. ಡಿಕೆ ಶಿವಕುಮಾರ್ ಈಗಾಗಲೇ ನಂಬರ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ, ನಂಬರ್ ಹೆಚ್ಚಿಸಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿಎಂ ಟೀಮ್ ಕೂಡ ಯಾವುದೇ ಹಸಕರು ತಪ್ಪಿ ಹೋಗಬಾರದು, ಡಿಕೆ ಕಡೆ ವಾಲಬಾರದು. ಇದಕ್ಕೋಸ್ಕರವಾಗಿ ಒಂದು ಕಡೆ ಹದಿ ಜಾರಕಿಹೊಳಿ ಅವರು, ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್ ಸೇರಿದಂತೆ ಹಲವಾರು ಜನಕ್ಕೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಚರ್ಚೆ ಇವತ್ತೆಲ್ಲದೂ ಕೂಡ ಒಂದು ಅಂತಿಮವಾಗಿರ್ತಕ್ಕಂಥ ಸ್ವರೂಪ ಕಂಡು ಬರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕವಾಗಿ ಒಂದು ನಿರ್ಧಾರಕ್ಕಂತೂ ಬರಬಹುದು ಇವತ್ತು. ಶರತ್.